ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಟು ನಿಧಿ ಕನ್ನಡ ವ್ಲಾಗ್ಸ್. ಯಾರ್ಯಾರು ನನ್ನ ಚಾನಲ್ಗಿನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ಕೆಳಗಡೆ ಕಾಣೋ ರೆಡ್ ಸಬ್ಸ್ಕ್ರೈಬ್ ಬಟನ್ನ ಪ್ರೆಸ್ ಮಾಡಿ ಮತ್ತು ಪಕ್ಕದಲ್ಲಿರೋ ಬೆಲ್ ಐಕನ್ನು ಸಹ ಪ್ರೆಸ್ ಮಾಡಿ ಸೊ ದ್ಯಾಟ್ ನಾನು ಯಾವುದೇ ವಿಡಿಯೋ ಬಿಟ್ಟರು ನಿಮಗೆ ಫಸ್ಟ್ ನೋಟಿಫೈ ಆಗುತ್ತೆ. ಇವತ್ತಿನ ವಿಡಿಯೋದಲ್ಲಿ ನಾನು ಐಸ್ ಕ್ಯೂಬ್ಸ್ನ ನೀವು ಪ್ರತಿನಿತ್ಯ ನಿಮ್ಮ ಫೇಸ್ಗೆ ಯೂಸ್ ಮಾಡಿದ್ರೆ ಏನೆಲ್ಲ ಬೆನಿಫಿಟ್ಸ್ ಸಿಗುತ್ತೆ ಅನ್ನೋದನ್ನ ನಾನು ಡಿಟೇಲ್ಡಾಗಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಮತ್ತು ಯಾವ ರೀತಿ ಐಸ್ ಕ್ಯೂಬ್ಸ್ನ ಯೂಸ್ ಮಾಡಬೇಕು ಅನ್ನೋದನ್ನ ನಾನು ಈ ವಿಡಿಯೋದಲ್ಲಿ ತಿಳಿಸಿದ್ದೀನಿ. ಇಲ್ಲಿ ನಾನು ಒಂದು 10 to 15 ಪಾಯಿಂಟ್ಸ್ ಅಂದರೆ ಐಸ್ ಕ್ಯೂಬ್ಸಿಂದ ಏನೇನು ಬೆನಿಫಿಟ್ಸ್ ಸಿಗುತ್ತೆ ಅನ್ನೋದನ್ನ ನಾನು ಡಿಟೇಲ್ಡಾಗಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಹೋಪ್ ಈ ವಿಡಿಯೋ ನಿಮಗೆ ತುಂಬ ಹೆಲ್ಪ್ಫುಲ್ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ದಯವಿಟ್ಟು ಫುಲ್ ವಿಡಿಯೋನ ನೋಡಿ, ನಿಮಗೆ ತುಂಬ ಹೆಲ್ಪ್ಫುಲ್ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಮೊದಲನೇದಾಗಿ ಐಸ್ ಕ್ಯೂಬ್ನ ನೀವು ಪ್ರತಿನಿತ್ಯ ಬಳಸಿದ್ರೆ ನಿಮ್ಮ ಫೇಸ್ಗೆ ಒಂದು ನ್ಯಾಚುರಲ್ ಗ್ಲೋ ಸಿಗುತ್ತೆ. ಅದು ಹೇಗಪ್ಪ ಅಂತಂದರೆ, ನೀವು ಐಸ್ ಕ್ಯೂಬ್ನ ಯಾವಾಗ ಉಜ್ಕೊಳ್ತೀರಲ್ಲ ಆವಾಗ ನಿಮ್ಮದು ಬ್ಲಡ್ದು ಕೆಪಿಲರೀಸ್ ಇದೆಯಲ್ಲ ಅದು ಬ್ಲಾಕ್ ಆಗುತ್ತೆ. ಅದು ಬ್ಲಾಕ್ ಆದಾಗ ಆ ಪಾರ್ಟಲ್ಲಿ ಬ್ಲಡ್ ಫ್ಲೋ ಕಡಿಮೆ ಆಗುತ್ತೆ. ಸೊ ನಿಮಗೆ ಆ ಪಾರ್ಟಲ್ಲಿ ಬ್ಲಡ್ ಫ್ಲೋ ಯಾವಾಗ ಕಡಿಮೆ ಆಗುತ್ತೆ, ಇನ್ಸ್ಟೆಂಟಾಗಿ ಬಾಡಿಲಿ ಬ್ಲಡ್ ಸರ್ಕ್ಯುಲೇಷನ್ ಜಾಸ್ತಿ ಆಗುತ್ತೆ ಈ ಪಾರ್ಟಲ್ಲಿ. ಸೊ ಯಾವಾಗ ಬ್ಲಡ್ ಸರ್ಕ್ಯುಲೇಷನ್ ನಿಮಗೆ ಜಾಸ್ತಿ ಆಗುತ್ತೋ ಆವಾಗ ನಿಮಗೆ ಒಂದು ರೇಡಿಯಂಟ್ ಅಥವಾ ಗ್ಲೋಯಿಂಗ್ ಸ್ಕಿನ್ ನಿಮಗೆ ಸಿಗುತ್ತೆ. ಎರಡನೇದಾಗಿ, ನೀವು ಯಾವುದೇ ಪ್ರಾಡಕ್ಟ್ಸ್ನ ಹಚ್ಕೊಳ್ತೀರಲ್ಲ ಅದಾದಮೇಲೆ ನೀವು ಐಸ್ ಕ್ಯೂಬ್ನ ಉಜ್ಕೊಂಡ್ರೆ ಏನಾಗುತ್ತೆ ಅಂತಂದರೆ, ಇದು ಒಂದು ಓಲ್ಡ್ ಟ್ರಿಕ್. ಇದು ನೀವು ನೈಟ್ ಕ್ರೀಮ್ ಅಥವಾ ಏನಾರ ಸೀರಮ್ನ ನೀವು ಫೇಸ್ಗೆ ಅಪ್ಲೈ ಮಾಡಾದಮೇಲೆ ಒಂದು ಐಸ್ ಕ್ಯೂಬಲ್ಲಿ ಉಜ್ಕೊಂಡ್ರೆ ನಿಮಗೆ ಪ್ರಾಡಕ್ಟ್ಸ್ ಏನಾಗುತ್ತೆ ಅದು ಈಸಿಯಾಗಿ ಅಬ್ಸಾರ್ಬ್ ಆಗುತ್ತೆ. ನೆಕ್ಸ್ಟು, ಯಾರ್ಯಾರಿಗೆ ಡಾರ್ಕ್ ಸರ್ಕಲ್ಸ್ ಇರುತ್ತಲ್ಲ ಅಂಥವರು ಸಹ ನೀವು ಐಸ್ ಕ್ಯೂಬ್ಸ್ನ ಯೂಸ್ ಮಾಡಿದ್ರೆ ಪ್ರತಿನಿತ್ಯ ಯೂಸ್ ಮಾಡಬೇಕು. ಅಂದರೆ ಲೈಕ್ ನೀವು ಒಂದು ಗೋಲಿ ನಿಮಗೆ ಕಡಿಮೆ ಆಗಲ್ಲ, ಪ್ರತಿನಿತ್ಯ ಯೂಸ್ ಮಾಡಿದ್ರೆ ನಿಮಗೆ ಡಾರ್ಕ್ ಸರ್ಕಲ್ಸ್ ಕಡಿಮೆ ಆಗುತ್ತೆ. ಇದಕ್ಕೆ ನೀವು ಏನು ಮಾಡಬೇಕಪ್ಪ ಅಂತಂದರೆ, ಸೌತೆಕಾಯಿ ಜ್ಯೂಸ್ ಮತ್ತು ರೋಸ್ ವಾಟರ್ ಎರಡೂ ಬಾಯ್ಲ್ ಮಾಡಬೇಕು. ಇದೆರಡೂ ಬಾಯ್ಲ್ ಮಾಡಿ ಐಸ್ ಟ್ರೇಲಿ ಇಟ್ಟು ಅದು ಐಸ್ ಕ್ಯೂಬ್ ಆಗುತ್ತಲ್ಲ ಅದಾದಮೇಲೆ ನಿಮ್ಮ ಕಣ್ಣು ಕೆಳಗಡೆ ಉಜ್ಕೊಳ್ತಾ ಬರಬೇಕು. ಸೊ ಇದನ್ನು ನೀವು ಪ್ರತಿನಿತ್ಯ ಮಾಡಿದ್ರೆ ಮಾತ್ರ ನಿಮಗೆ ಡಾರ್ಕ್ ಸರ್ಕಲ್ಸ್ ಕಡಿಮೆ ಆಗುತ್ತೆ. ಆಮೇಲೆ ಇನ್ನೊಂದು ಬ್ಯೂಟಿ ಹ್ಯಾಕ್, ನೀವು ಫೌಂಡೇಶನ್ಸ್ ಅಪ್ಲೈ ಮಾಡೋಕ್ಕಿಂತ ಮುಂಚೆ ನಿಮ್ಮ ಫೇಸ್ಗೆ ಐಸ್ ಕ್ಯೂಬಲ್ಲಿ ನೀವು ಉಜ್ಕೊಂಡ್ರೆ ಮುಖನ ನಿಮಗೆ ಲಾಂಗ್ ಲಾಸ್ಟಿಂಗ್ ಫೌಂಡೇಶನ್ ಸಿಗುತ್ತೆ. ಖಂಡಿತವಾಗ್ಲೂ ಈ ಹ್ಯಾಕ್ನ ನೀವು ಟ್ರೈ ಮಾಡಿ, ವರ್ಕ್ ಆಗುತ್ತೆ. ಆಮೇಲೆ ಬ್ಯಾಗಿ ಸರ್ಕಲ್ಸ್ ಅಥವಾ ಟೈರಿ ಐಸ್ ನಿಮಗೇನಾದರೂ ಇದ್ದರೆ ಒಂದು ಐಸ್ ಕ್ಯೂಬ್ನ ತೊಗೊಂಡು ನೀಟಾಗಿ ನಿಮ್ಮ ಕಣ್ಣು ಕೆಳಗಡೆ ಅಥವಾ ಸುತ್ತಮುತ್ತ ಮಸಾಜ್ ಮಾಡಿಕೊಂಡ್ರೆ ನಿಮಗೆ ಟೈರಿ ಐಸ್ ಅಥವಾ ಅಂಡರ್ ಐ ಬ್ಯಾಗಿನೆಸ್ ಏನಿದೆಯೋ ಅದು ಕಡಿಮೆ ಆಗುತ್ತೆ. ಆಮೇಲೆ ರಿಂಕಲ್ಸು ಸಹ ನೀವು ಐಸ್ ಕ್ಯೂಬಲ್ಲಿ ಕಡಿಮೆ ಮಾಡ್ಬೋದು. ಸೊ ಏಜಿಂಗಲ್ಲಿ ಇದೊಂದು ಫ್ಯಾಕ್ಟರ್, ರಿಂಕಲ್ಸ್. ಸೊ ಏಜಿಂಗ್ ಅಂತೂ ಕಡಿಮೆ ಮಾಡೋಕ್ಕಾಗಲ್ಲ, ಆದರೆ ನೀವು ರಿಂಕಲ್ಸ್ನ ಖಂಡಿತವಾಗ್ಲೂ ಕಡಿಮೆ ಮಾಡ್ಬೋದು. ಸೊ ಐಸ್ ಕ್ಯೂಬ್ಸ್ನ ನೀವು ಪ್ರತಿನಿತ್ಯ ಯೂಸ್ ಮಾಡ್ತಾ ಬಂದರೆ ನಿಮಗೆ ರಿಂಕಲ್ಸ್ ಆಗಿರ್ಬೋದು, ಫೈನ್ ಲೈನ್ಸ್ ಆಗಿರ್ಬೋದು ನೀವು ಕಡಿಮೆ ಮಾಡ್ಬೋದು. ಮತ್ತು ಬರೋದ್ರಿಂದ ನೀವು ಅದೆಲ್ಲ ಫೈನ್ ಲೈನ್ಸ್ ಅಥವಾ ಈ ಥರ ರಿಂಕಲ್ಸ್ನ ಬರೋದ್ರಿಂದನೂ ಸಹ ತಡೆಗಟ್ಬೋದು. ಯಾರ್ಯಾರಿಗೂ ಆ್ಯಕ್ನೀಸ್ ಇರುತ್ತಲ್ಲ ಅವರು ಸಹ ಐಸ್ ಕ್ಯೂಬ್ಸ್ನ ನೀವು ಟ್ರೈ ಮಾಡ್ಬೋದು. ಒಂದು ಬಟ್ಟೆ ತೊಗೊಂಡು ಬಟ್ಟೆ ಒಳಗಡೆ ಐಸ್ ಕ್ಯೂಬ್ನ ಇಟ್ಕೊಂಡು 1 or 2 minutes ಲೈಟಾಗೆ ಮಸಾಜ್ ಮಾಡ್ತಾ ಬಂದರೆ ನಿಮಗೆ ಇರಿಟೇಟ್ ಆಗ್ತಿರುತ್ತಲ್ಲ ಸ್ಕಿನ್, ಅದು ನಿಮಗೆ ಕಾಮ್ ಮಾಡುತ್ತೆ. ಸೊ ಆಮೇಲೆ ಆ್ಯಕ್ನೆದು ಬಂಪ್ಸ್ ಏನಾರ ಇದ್ದರೆ ಅದು ಫ್ಲ್ಯಾಟ್ ಮಾಡಲಿಕ್ಕೂ ಹೆಲ್ಪ್ ಮಾಡುತ್ತೆ. ನೆಕ್ಸ್ಟ್, ನಿಮ್ಮ ಮುಖದಲ್ಲಿರೋ ಪೋರ್ಸ್ನ ಕಡಿಮೆ ಮಾಡುತ್ತೆ. ನಿಮ್ಮ ಫೇಸಲ್ಲಿ ಎಕ್ಸೆಸ್ ಆಯಿಲ್ ಪ್ರೊಡ್ಯೂಸ್ ಆಗ್ತಾ ಇರುತ್ತಲ್ಲ ಆವಾಗ ಏನಾಗುತ್ತೆ ಅಂದರೆ ಅಲ್ಲಿ ಆ ಪೋರ್ಸ್ ಕ್ರಿಯೇಟ್ ಆಗುತ್ತೆ. ಆ ಪೋರ್ಸಲ್ಲಿ ಡರ್ಟ್ ಆಗಿರ್ಬೋದು, ಡಸ್ಟ್ ಆಗಿರ್ಬೋದು ಹೋಗಿ ಸೆಟ್ಲ್ ಆಗುತ್ತೆ. ಅದು ನಿಮ್ಗೇನಾರ ನಿಮ್ಮ ಪೋರ್ಸಲ್ಲಿ ಸೆಟಲ್ ಆದರೆ ನಿಮಗೆ ಆ್ಯಕ್ನೇಸ್ ಅಥವಾ ಬ್ರೇಕ್ಔಟ್ಸ್ ಆಗ್ಬೋದು. ಸೊ ಅದಕ್ಕೋಸ್ಕರ ನೀವು ಪ್ರತಿನಿತ್ಯ ಮುಖ ತೊಳೆದ ನಂತರ ನೀವು ಒಂದು ಐಸ್ ಕ್ಯೂಬಲ್ಲಿ ಮುಖನೆಲ್ಲ ನೀಟಾಗಿ ಸಾವ್ಕೊಂಡ್ರೆ ನೀವು ಆ್ಯಕ್ನೇನೂ ಸಹ ಇದರಲ್ಲಿ ಕಡಿಮೆ ಮಾಡ್ಬೋದು ಮತ್ತು ಪೋರ್ಸ್ನೂ ಸಹ ನೀವು ಕಡಿಮೆ ಮಾಡ್ಬೋದು.
ನೆಕ್ಸ್ಟ್ ನಿಮ್ಮ ತುಟ್ಟಿನ ನೀವು ಸಾಫ್ಟ್ ಮಾಡ್ಕೋಬೋದು. ಚಾಪ್ ಲಿಪ್ಸ್ ಇರುತ್ತಲ್ಲ, ಅಂದರೆ ಒಡ್ಕೊಂಡಿರುತ್ತಲ್ಲ ನಿಮ್ಮ ತುಟ್ಟಿನ ಒಡ್ಕೊಂಡಿರೋದಕ್ಕೆ ನೀವು ಒಂದು ಐಸ್ ಕ್ಯೂಬ್ ತೊಗೊಂಡು ನೀಟಾಗಿ ರಬ್ ಮಾಡಬೇಕು. ಸೊ ನೀವು ರಬ್ ಮಾಡ್ತಾ ಬಂದರೆ ಒಂದು ಕಾಮಿಂಗ್ ಎಫೆಕ್ಟ್ ಸಿಗುತ್ತೆ ಮತ್ತು ನಿಮ್ಮ ಚಾಪ್ ಲಿಪ್ಸ್ ನೀವು ಕಡಿಮೆ ಮಾಡ್ಕೋಬೋದು. ನೆಕ್ಸ್ಟ್ ಸನ್ಬರ್ನ್ನ ಸಹ ಇದು ಟ್ರೀಟ್ ಮಾಡುತ್ತೆ. ಸೊ ನಿಮಗೆ ಸನ್ಬರ್ನ್ ಆಗಿರುತ್ತಲ್ಲ, ಅಂಥ ಏರಿಯಾದಲ್ಲಿ ನೀವು ಒಂದು ಐಸ್ ಕ್ಯೂಬಲ್ಲಿ ನೀವು ಪ್ರತಿನಿತ್ಯ ಯೂಸ್ ಮಾಡ್ತಾ ಬಂದರೆ ಸನ್ಬರ್ನು ಸಹ ಕಡಿಮೆ ಮಾಡ್ಬೋದು. ನೆಕ್ಸ್ಟ್ ಹೀಟ್ ರ್ಯಾಷಸ್. ಈ ಬಿಸಿಲಿಗೆ ಹೋದರೆ ಮುಖ ಎಲ್ಲ ಒಂಥರ ರೆಡ್ ರ್ಯಾಷಸ್ ಆಗಿರ್ಬೋದು ಇರುತ್ತಲ್ಲ, ಅದು ನಿಮಗೆ ತುಂಬ ಉರಿ ಅಂತ ಅನಿಸುತ್ತೆ. ಸೊ ಆ ಟೈಮಲ್ಲಿ ನೀವೇನು ಮಾಡಬೇಕು ಅಂತಂದರೆ ಒಂದು ಐಸ್ ಕ್ಯೂಬ್ನ ನೀವು ಬಟ್ಟೆಯಲ್ಲಿ ಹಾಕ್ಕೊಂಡು ರಬ್ ಮಾಡ್ತಾ ಬಂದರೆ ನಿಮಗೆ ಆ ಹೀಟ್ ರ್ಯಾಷಸ್ಸು ಸಹ ಕಡಿಮೆ ಆಗುತ್ತೆ. ನೆಕ್ಸ್ಟ್ ಎಸ್ಪೆಷಲಿ ಆಯಿಲಿ ಸ್ಕಿನ್ ಇರುತ್ತಲ್ಲ, ಅಂಥವರು ನೀವು ಐಸ್ ಕ್ಯೂಬ್ಸ್ನ ಯೂಸ್ ಮಾಡಿದ್ರೆ ತುಂಬಾ ಬೆನಿಫಿಟ್ ಆಗುತ್ತೆ. ಯಾಕಂದರೆ ಆಯಿಲಿ ಸ್ಕಿನ್ನಿಂದ ಇರೋರಿಗೆ ತುಂಬ ಬೇಗನೆ ಪೋರ್ಸ್ ಆಗೋದು. ಸೊ ಅದಕ್ಕೋಸ್ಕರ ನೀವು ಐಸ್ ಕ್ಯೂಬ್ನ ಯೂಸ್ ಮಾಡಿದ್ರೆ ನಿಮಗೆ ಒಂದು ಆಯಿಲ್ ಫ್ರೀ ಲುಕ್ ಸಿಗುತ್ತೆ. ನೆಕ್ಸ್ಟ್ ನೀವು ಐಬ್ರೋಸ್ ಎಲ್ಲ ಮಾಡ್ತೀರಲ್ಲ, ಅಥವಾ ನೀವು ಟ್ವೀಸಿಂಗ್ ಏನಾರ ಮಾಡಿದ್ರೆ ಈ ಐಸ್ ಕ್ಯೂಬ್ನ ತೊಗೊಂಡು ಆ ಜಾಗದಲ್ಲಿ ನೀವು ರಬ್ ಮಾಡಬೇಕು. ನೀವು ರಬ್ ಮಾಡಿದಾಗ ಏನಾಗುತ್ತಪ್ಪ ಅಂದರೆ ನಿಮ್ಗೆ ಆ ಪೇಯ್ನ್ ಕಡಿಮೆ ಆಗುತ್ತೆ ಮತ್ತು ಆ ಜಾಗ ಆಗುತ್ತೆ. ಸೊ ದ್ಯಾಟ್ ಮಾಡೋಕ್ಕಿಂತ ಮುಂಚೆನೂ ಆಗಲಿ ಅಥವಾ ಮಾಡಾದ್ಮೇಲೂ ಆಗಲಿ ನೀವು ಐಸ್ ಕ್ಯೂಬ್ಸ್ನ ಯೂಸ್ ಮಾಡಿದ್ರೆ ಐಬ್ರೋಸ್ ಮಾಡೋ ಟೈಮಲ್ಲಿ ತುಂಬಾ ಬೆನಿಫಿಟ್ಸ್ ಸಿಗುತ್ತೆ. ನಿಮ್ಮ ಸ್ಕಿನ್ನ ಎಕ್ಸ್ಫೋಲಿಯೇಟ್ ಮಾಡುತ್ತೆ. ಅದು ಹೇಗಪ್ಪ ಅಂತಂದರೆ ಬರೀ ವಾಟರ್ ಅಂತ ಅಲ್ಲ, ಲೈಕ್ ನೀವು ಮಿಲ್ಕ್ ಯೂಸ್ ಮಾಡ್ಬೋದು, ಪೊಟ್ಯಾಟೊ ಜ್ಯೂಸ್ ಯೂಸ್ ಮಾಡ್ಬೋದು, ಆ್ಯಲೋವೆರಾ ಜ್ಯೂಸ್. ಸೊ ಈ ಥರ ಬೇರೆ ಬೇರೆ ಇಂಗ್ರೀಡಿಯೆಂಟ್ಸ್ನ ನೀವು ಬಳಸ್ಕೊಂಡು ಐಸ್ ಕ್ಯೂಬ್ ಮಾಡಿಕೊಂಡು ನೀವು ಅದನ್ನು ಯೂಸ್ ಮಾಡಿದ್ರೆ ಅದು ಒಂದು ಎಕ್ಸ್ಫೋಲಿಯೇಟ್ ಥರನೂ ಕೆಲಸ ಮಾಡುತ್ತೆ ಐಸ್ ಕ್ಯೂಬು. ಸೊ ಬೇರೆ ಬೇರೆ ಇಂಗ್ರೀಡಿಯೆಂಟ್ಸ್ ಯೂಸ್ ಮಾಡಿಕೊಂಡು ಐಸ್ ಕ್ಯೂಬ್ನ ನಾನು ಇನ್ನೊಂದು ವಿಡಿಯೋ ಮಾಡ್ತೀನಿ. ಸೊ ಇದಿಷ್ಟು ಬೆನಿಫಿಟ್ಸ್ ನಿಮಗೆ ಐಸ್ ಕ್ಯೂಬಿಂದ ಸಿಗುತ್ತೆ. ಸೊ ಖಂಡಿತವಾಗ್ಲೂ ನಿಮ್ಮ ಬ್ಯೂಟಿ ರೆಜಿಮ್ಗೆ ನೀವು ಐಸ್ ಕ್ಯೂಬ್ನ ನೀವು ಬಳಸ್ಕೊಳ್ಳಿ, ತುಂಬಾ ಬೆನಿಫಿಟ್ಸ್ ಸಿಗುತ್ತೆ ನಿಮಗೆ. ಸೊ ಈ ವಿಡಿಯೋ ನಿಮಗೇನಾದರೂ ಇಷ್ಟ ಆಗಿದ್ದರೆ ದಯವಿಟ್ಟು ಈ ವಿಡಿಯೋನ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ. ಸಿಗ್ತೀನಿ ನನ್ನ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ಖುಷಿಯಾಗಿರಿ. ಬಾಯ್ ಗಾಯ್ಸ್.